ಕೇರಳದಲ್ಲಿ ಬಿಜೆಪಿ ಮತ್ತು ಎನ್ಡಿಎ ರಂಗ ಅಧಿಕ ಸೀಟುಗಳನ್ನ ಪಡೆದು ಸರ್ಕಾರವನ್ನ ರಚಿಸಲಿದೆ. ಕೇರಳದ ಜನರ ಕನಸುಗಳನ್ನ ಈಡೇರಿಸುವುದು ಎನ್ಡಿಎ ಗುರಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಪಾಲಕ್ಕಾಡ್ನ ಕೋಟಾ ಮೈದಾನದಲ್ಲಿ ಕೇರಳ ವಿಧಾನಸಭೆಯ ಮೊದಲ ಚುನಾವಣೆ ಪ್ರಚಾರವನ್ನ ಉದ್ಘಾಟಿಸಿ ಮೋದಿ ಅವರು ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರವು ಕೇರಳಕ್ಕೆ ಎಲ್ಲಾ ಸಹಾಯವನ್ನ ನೀಡಿದೆ. ಕಳೆದ 10 ವರ್ಷಗಳಲ್ಲಿ ಕೇರಳ ಈ ಹಿಂದೆ ಪಡೆದಕ್ಕಿಂತ 5 ಪಟ್ಟು ಹೆಚ್ಚಿನದನ್ನ ಪಡೆದುಕೊಂಡಿದೆ. ರೈಲ್ವೆ, ಕೃಷಿ ಅಭಿವೃದ್ಧಿ, ನಗರಾಭಿವೃದ್ಧಿ ಸೇರಿದಂತೆ ನಾನಾ ಕ್ಷೇತ್ರಗಳಲ್ಲಿ ನೆರವನ್ನ ನೀಡಿದೆ ಅಂತ ಮೋದಿ ಅವರು ಹೇಳಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಪಾಲಕ್ಕಾಡ್ ಕೇರಳಕ್ಕೆ ಪ್ರವೇಶ ದ್ವಾರ, ಹಾಗೆಯೇ ಬಿಜೆಪಿಗೂ ಪ್ರವೇಶ ದ್ವಾರ. ಪಾಲಕ್ಕಾಡ್ ಕೇರಳದ ಪ್ರತಿಭೆ ಮತ್ತು ಕಠಿಣ ಪರಿಶ್ರಮದ ಕೇಂದ್ರವೂ ಆಗಿದೆ. ಕೇರಳದಲ್ಲಿ ಯುಡಿಎಫ್ ಹಾಗೂ ಎಲ್ಡಿಎಫ್ ಹಲವು ವರ್ಷಗಳಿಂದ ಕೇರಳವನ್ನ ಲೂಟಿ ಮಾಡಿವೆ. ಕಾಂಗ್ರೆಸ್ ಬಿಜೆಪಿಯ ಬಿ ತಂಡ ಅಂತ ಕಾಂಗ್ರೆಸ್ ಹೇಳುತ್ತೆ. ಸಿಪಿಐಎಂ ಬಿಜೆಪಿಯ ಬಿ ತಂಡ ಅಂತ ಕಾಂಗ್ರೆಸ್ ಕೂಡ ಹೇಳುತ್ತೆ. ಈಗ ಬಿಜೆಪಿ ಎಲ್ಡಿಎಫ್ ಅಥವಾ ಯುಡಿಎಫ್ ನ ಬಿ ತಂಡವಲ್ಲ. ಕೇಂದ್ರ ಸರ್ಕಾರ ನೀಡಿದಂತಹ ಹಣವನ್ನ ರಾಜ್ಯ ಸರ್ಕಾರ ದುರುಪಯೋಗ ಪಡಿಸಿಕೊಂಡಿದೆ. ಜನರಿಗೆ ನೀಡಿದಂತಹ ಹಣವನ್ನ ಲೂಟಿ ಮಾಡಲಾಗಿದೆ. ಕೇರಳ ದೊಡ್ಡ ಸಾಲದ ಬಲೆಗೆ ಸಿಲುಕಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ಭ್ರಷ್ಟಾಚಾರ ಹೊರಬರುತ್ತೆ ಅಂತ ಗುಡುಕಿದ್ದಾರೆ. ಹಾಗೂ ಈ ಬಾರಿ ಕೇರಳದಲ್ಲಿ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟವು ಅಧಿಕ ಸ್ಥಾನಗಳನ್ನ ಗೆದ್ದು ಸರ್ಕಾರವನ್ನ ರಚಿಸಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ.